ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಒಳಗೆ US-ನ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ನೋಡೋಣ್ರಿ. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಥ್ಯಾಂಕ್ಸ್ ಗಿವಿಂಗ್. ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಯಾಕೆ ಮಾಡ್ತಾರೆ? ಸೊ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಅಂದರೆ ಏನು? ಸೊ ಇವತ್ತು ಶಾಪಿಂಗ್ ಹೊಂಟೀವಿ, ಎಲ್ಲೆಲ್ಲ ಹೋಗ್ತೀವಿ, ಏನು ಪರ್ಚೇಸ್ ಮಾಡ್ತೀವಿ ಅಂತ ನೋಡೋಣ ರೀ. ಹ್ಯಾಪಿ ಥ್ಯಾಂಕ್ಸ್ ಗಿವಿಂಗ್. Black Friday deals. ಈ ಸರಿ ಗ್ಯಾಜೆಟ್ಸ್ ಶಾಪಿಂಗ್ ಅಂತಂದರೆ iPhone 16 Pro ಮತ್ತು ಆ್ಯಪಲ್ ವಾಚ್. ಓಕೆ, ಫೈನಲಿ ಆ್ಯಪಲ್ ವಾಚ್ ತಗೊಂಡು ಬಂದ್ವಿ ರೀ. ಬೆಸ್ಟ್ ಫ್ರೆಂಡವು ಹ್ಯಾಪಿ ಶಾಪಿಂಗ್. ಸೊ ವಿಂಟರ್ ಇರೋದ್ರಿಂದ ಈಗ ನೋಡ್ರಿ ಸ್ನೋ ಸ್ಟಾರ್ಟ್ ಆಗ್ಯದ ಆಲ್ರೆಡಿ. ಸೊ ವಿಂಟರ್ ಡ್ರೆಸ್ಸಸ್ ತಗೋಬೇಕು ಅಂದ್ಕೊಂಡ್ವಿ ನಾವು. ಸ್ವಲ್ಪ ಸ್ವೆಟರ್ಸ್, ಜಾಕೆಟ್ಸ್, ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್, ಏನು ಆಫರ್ ಚಲೋ ಅವ ಅದ್ರೊಳಗೆ ನಾವು ಏನು ಬೆಸ್ಟ್ ಡೀಲ್ಸ್ ಅವ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿವಿ. ಬಟ್ ಕ್ಲೈಮೇಟ್ ಮಾತ್ರ ಭಾಳ ತಂಪದ, ಹಂಗೆ ಎಲ್ಲದಕ್ಕೂ ಕ್ಯೂ ಜಾಸ್ತಿ ಇರ್ತೈತಿ. ಸೊ ನೋಡೋಣ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ. ಈ ಪೋಸ್ಟ್ ಇದೆ ಅಲ್ಲ, ಡೇ 1 ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮದು ವಾಲ್ಮಾರ್ಟ್ ಡೀಲ್ಸಿಂದ. ನಾವು ವಾಲ್ಮಾರ್ಟ್ ಒಳಗೆ ಪ್ರಿಂಟರ್, ಏರ್ ಫ್ರೈಯರ್ ಮತ್ತು ಹೋಮ್ ಥಿಯೇಟ್ರನ್ನ ತೊಗೋಬೇಕು ಅಂದ್ಕೊಂಡಿದ್ವಿ. ಬಟ್ ಪ್ರಿಂಟರ್ ಸ್ವಲ್ಪ ಈ ಸರಿ ಕಾಸ್ಟ್ಲಿ ಅನ್ನಿಸ್ತು. ಹಾಗಾಗಿ ಏರ್ ಫ್ರೈಯರ್ ಮತ್ತು ಹೋಮ್ ಥಿಯೇಟರ್ನ ತೊಗೊಂಡ್ವಿ. ನಾವು ಹೋಮ್ ಥಿಯೇಟರ್ ಪ್ರಾಜೆಕ್ಟರ್ನ ತೊಗೊಂಡ್ವಿ. ಅದರ್ ದನ್ ದ್ಯಾಟ್ ಸಣ್ಣ ಪುಟ್ಟ ಡೀಲ್ಸು ವಾಲ್ಮಾರ್ಟ್ ಒಳಗೆ ಚಲೋ ಇರ್ತಾವೆ. ಅಂದ್ರೆ ಅದರ್ ದನ್ ದ್ಯಾಟ್ ರೆಗ್ಯುಲರ್ ಡೇಸ್ ಒಳಗೆ $4 to $5 ಹೆಚ್ಚಿಗೆ ಅನ್ನಿಸ್ತೈತಿ. ಬಟ್ ಬಲ್ಕಾಗಿ ನಾವು ತೊಗೊಳೋದ್ರಿಂದ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಒಳಗೆ ನಾವು ಅದನ್ನ ಸೇವ್ ಮಾಡ್ಬೋದು. ಡಿಸೆಂಬರ್ ಒಳಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹಾಲಿಡೇಸ್ ಕೊಡ್ತಾರೆ. ಈ ಥ್ಯಾಂಕ್ಸ್ ಗಿವಿಂಗ್ 1 week ಬಿಫೋರ್ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಸ್ಟಾರ್ಟ್ ಆಗ್ತೈತ್ರಿ. ಇಲ್ಲಿ ಇದು ಸ್ಟಾರ್ಟ್ ಆದಮೇಲೆ ಬ್ಲ್ಯಾಕ್ ಫ್ರೈಡೇ ಅಂದರೆ 27, 28 ಅದೇನು ಡೇ ಇರ್ತದಲ್ಲ, ಅದಾದಮೇಲೆ ಡೀಲ್ಸ್ ಮತ್ತೆ ತೆಗೆದು ಬಿಡ್ತಾರೆ. ನಾವು ಅಷ್ಟರೊಳಗೆ ಏನು ಶಾಪಿಂಗ್ ಬೇಕೋ ಅದನ್ನು ಮಾಡಬೇಕು. ಹೌದು, ಡೀಲ್ಸ್ ಆರ್ ಅವೈಲಬಲ್ ವಿತಿನ್ ದ ಬ್ಲ್ಯಾಕ್ ಫ್ರೈಡೇ ಡೇಸ್ ಅಷ್ಟೇ. ಆಫ್ಟರ್ ದ ಬ್ಲ್ಯಾಕ್ ಫ್ರೈಡೇ ಡೇಸ್ ದ ಡೀಲ್ಸ್ ವಿಲ್ ನಾಟ್ ಬಿ ಅವೈಲಬಲ್ ಇನ್ ದ ಎನಿ ಶಾಪ್ಸ್. ವಿಂಟರ್ ವೇರ್ ಡ್ರೆಸ್ಸಸ್ ಆಗಲಿ, ಶೂಸ್, ಸಾಕ್ಸ್, ಆ ಥರ ಎಲ್ಲ ಆಫರ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ವಾಲ್ಮಾರ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು JCPenney. ಇದಾದಮೇಲೆ ನಾವು ಹೊಂಟಿದ್ದು ಆ್ಯಪಲ್ ಸ್ಟೋರು ವೆಸ್ಟ್ ಕೌಂಟಿ ಮಾಲ್ ಒಳಗದ. ಸೊ ನಾವಲ್ಲಿ ಹೊರಟ್ವಿ. ಡಾಲ್ ಆ್ಯಂಡ್ ಸ್ಟೈಲ್. ಇದು ಡಾಲ್ ಆ್ಯಂಡ್ ಸ್ಟೈಲ್. ಡಾಲ್ಸ್ ಅವ ಇಲ್ಲಿ ಕಸ್ಟಮೈಸ್ ಮಾಡ್ಬೋದು ಅಕಾರ್ಡಿಂಗ್ಲಿ ಸ್ಟೈಲ್. ಅಂದರೆ ಅದಕ್ಕೆ ಸ್ಯಾಂಡಲ್ಸ್, ಡ್ರೆಸ್ಸಸ್, ಬ್ಯಾಗ್ಸ್, ಡಾಲ್ಸ್ನ ಏನೇನು ಡಿಸೈನ್ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆದಾಗ ಅವರು ಡಿಸೈನ್ ಮಾಡಿಕೊಂಡು ಇದೆ ಡಾಲ್ಸ್ ಆ್ಯಂಡ್ ಸ್ಟೈಲ್ ಶಾಪ್. ಮ್ಯಾಕ್ ಕಾಸ್ಮೆಟಿಕ್ಸ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಲಾಂಗ್ ಡ್ಯೂರೇಷನ್ ಇರ್ತೈತಿ. ಇವರು ಸ್ಕಿನ್ ಕೌನ್ಸಿಲರ್ ನಮ್ಗೆ ಸ್ಕಿನ್ ಸೂಟು ಆಗೋಂಗೆ ಪ್ರಾಡಕ್ಟ್ಸ್ ಚೂಸ್ ಮಾಡಿ ನಮಗೆ ಮೇಕಪ್ ಮಾಡಿ ನಮ್ಗೆ ಅಸಿಸ್ಟ್ ಮಾಡ್ತಾರೆ. ಸೊ ವಿಚ್ ವಿಲ್ ಹೆಲ್ಪ್ ಅಸ್ ಟು ಪರ್ಚೇಸ್ ದ ಪ್ರಾಡಕ್ಟ್ ಆ್ಯಸ್ ವೆಲ್. ಬೇಸಿಕ್ ಮೇಕಪ್ಗೆಲ್ಲ ಏನೇನು ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ವಿ. ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ವಿತ್ ದ ಮ್ಯಾಕ್ ಪ್ರಾಡಕ್ಟ್ಸ್. ಇವತ್ತು ಬಂದಾಗ ಸಿಕ್ಕಾಪಟ್ಟಿ ಕ್ಯೂ ಇರೋದ್ರಿಂದ ನಮ್ಗೆ ಐಫೋನ್ ತೊಗೊಳಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಅದೇನು JCPenney ಬಂದ್ವಿ, ಅಲ್ಲೇ ಆ್ಯಪಲ್ ಸ್ಟೋರ್ ಅದ. ಸೊ ಹಾಗಾಗಿ ನಮ್ಮ ಮನೆಯವ್ರು ಕ್ಯೂ ಅಂತ ಹೋಗಿದ್ರು. ನಾನು ನನ್ನ ಮಗಳು ಕರ್ಕೊಂಡು ಮಾಲ್ ಒಳಗೆ ಆಟ ಆಡಿಸ್ತಿದ್ದೆ. ನಾನೆಲ್ಲ ಆಟ ಆಡಿಸ್ಕೊಳ್ಳೋದ್ಲಿಗೆ ನಮ್ಮ ಮನೆಯವ್ರ ಕ್ಯೂ ಬಂದಿತ್ತು. ಐಫೋನ್ ತೊಗೊಂಡು ಬಂದರು ಅವರು.
ಲಾಸ್ಟ್ ಇಯರೇ ನಾನು 14 Pro ತೊಗೊಂಡಿನಿ. ಸೊ ಇದು ಐಫೋನ್ ಯಾರಿಗಂತ ಹೇಳ್ತಾರೆ, ಇದು ನಮ್ಮ ಭಾವಂಗೆ. ನೀವು ಕಾಸ್ಕೋ ಒಳಗೆ ಏನು ತೊಗೊಂಡ್ರಿ? ಕಾಸ್ಕೋ ಒಳಗೆ ಏನು ತೊಗೊಂಡ್ರಿ? ಬೋಸ್ ಸೌಂಡ್ ಬಾರ್. ಓಕೆ, ನಾವು ವಾಲ್ಮಾರ್ಟ್ ಮತ್ತು ಕಾಸ್ಕೋ ಕಂಪೇರ್ ಮಾಡಿದ್ರೆ ನಮ್ಗೆ ಕಾಸ್ಕೋ ಒಳಗೆ ಬೋಸ್ ಸೌಂಡ್ ಬಾರ್ ಚೀಪ್ ಅನ್ನಿಸ್ತು. ಸೊ ನಾವು ಕಾಸ್ಕೋ ಡೀಲ್, ವಿ ಗ್ರ್ಯಾಬ್ ದ ಕಾಸ್ಕೋ ಡೀಲ್. ಇದು ಕಾಸ್ಕೋ ಇಂದ ಪಂಪ್ಕಿನ್ ಪೈ ಫ್ಯಾಮಿಲಿ ಪ್ಯಾಕ್ ಅದ, ಅಂದ್ರೆ ದೊಡ್ಡದಾಗಿರ್ತೈತಿ. ಮಕ್ಕಳು ನಾವು ಎಲ್ಲರೂ ತಿನ್ಬೋದು. ಸ್ವೀಟ್ ಪಂಪ್ಕಿನ್ ಪೈ, ವೆರಿ ಟೇಸ್ಟಿ ಒನ್. ಈ ಬೋಸ್ ಸೌಂಡ್ ಬಾರ್ ವಾಲ್ಮಾರ್ಟ್ ಒಳಗೆ 149 ಇತ್ತು ಮತ್ತು ಕಾಸ್ಕೋ ಒಳಗೆ 99 ಐತಿ. ಸೊ 99 ಇಸ್ ದ ಬೆಸ್ಟ್ ಡೀಲ್ ಅಂತ ಹೇಳಿ ಕಾಸ್ಕೋ ಒಳಗೆ ಇದು ಅಂತ ತೊಗೊಂಡು ಬಂದ್ವಿ ನಾವು. ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಶಾಪಿಂಗ್. ಬ್ಲ್ಯಾಕ್ ಫ್ರೈಡೇ ಅಂದರೆ ಇವ್ರು ಕಂಪ್ಲೀಟ್ ಹಾಲಿಡೇ ಕೊಟ್ಟಿರ್ತಾರೆ. ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತಂದ್ರೆ ಇವ್ರದ್ದು ಟ್ರೆಡಿಷ್ನಲ್ ಪ್ರಕಾರ ಹೇಳಬೇಕು. ಸೊ ಥ್ಯಾಂಕ್ಸ್ ಗಿವಿಂಗ್ ಡೇ ಬರ್ತದೆ, ಆಮೇಲೆ ಬ್ಲ್ಯಾಕ್ ಫ್ರೈಡೇ ಡೀಲ್ ಹಾಕ್ತಾರೆ ಅವರು. ದ ಡೇ ಆಫ್ಟರ್ ಥ್ಯಾಂಕ್ಸ್ ಗಿವಿಂಗ್ ಅಂತಂದ್ರೆ ಅವ್ರದ್ದು ಟ್ರೆಡಿಷ್ನಲಿ ಹೇಳ್ಬೇಕಂದ್ರೆ ಅವ್ರದ್ದು ಕ್ರಿಸ್ಮಸ್ ಶಾಪಿಂಗ್ ಸ್ಟಾರ್ಟ್ ಆಯಿತು ಅಂತ ಇವ್ರ ಪ್ರಕಾರ. ನಮ್ದು ಹೆಂಗೆ ದೀಪಾವಳಿ ಹಬ್ಬ ಬಂದ ತಕ್ಷಣ ನಾವು ಸೀಸನ್ಸ್ ನೋಡ್ತೀವಿ ನೋಡ್ರಿ, ಅಲ್ಲೇ ಆಫರ್ಸ್ ಸೀರೆಗಾಗಲಿ ಆಮೇಲೆ ಬಟ್ಟೆ ಭಾಂಡೆಗಾಗಲಿ ಶಾಪಿಂಗ್ ಏನೋ ಸ್ಮಾಲ್ ರಿಟೇಲರ್ಸ್ ಎಲ್ಲ ಏನು ಮಾಡ್ತಾರೆ, ಡೀಲ್ಸ್ ಅಂತ ಹಾಕ್ತಾರೆ. ಹಂಗೆ ಇವ್ರದ್ದು ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಅಂತ ನಾವು ಹೇಳ್ತೀವಿ. ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಅಂತ ಇವ್ರು ಹೇಳ್ತಾರೆ. ನಮ್ಗೆ ಹೆಂಗೆ ದೀಪಾವಳಿ ಹಬ್ಬ ದೊಡ್ಡದಲ್ಲ, ಇವ್ರಿಗೆ ಹಂಗೆ ಕ್ರಿಸ್ಮಸ್ ಹಬ್ಬ ದೊಡ್ಡದು. ಫಸ್ಟ್ ಡೇ ಆಫ್ ದ ಟ್ರೆಡಿಷನಲ್ ಕ್ರಿಸ್ಮಸ್ ಶಾಪಿಂಗ್ ಸೀಸನ್ ಅಂತ ಇವ್ರು ಹೇಳ್ತಾರೆ. ಇಲ್ಲೆಲ್ಲ ರಿಟೇಲರ್ಸ್ ಅಂತಂದ್ರೆ ಇವ್ರು ಗ್ಯಾಜೆಟ್ ಫ್ರೀಕ್ಸ್ ಬ್ಯಾಡ, ಇಲ್ಲೇ ಎಲ್ಲ ಬ್ರ್ಯಾಂಡೆಡ್ ಗ್ಯಾಜೆಟ್ಸ್ ಜಾಸ್ತಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಇಲ್ಲೇ ಸ್ವಲ್ಪ ಕಡಿಮೆ ಸಿಗ್ತಾವೆ. ಬಿಕಾಸ್ ಇವರೇ ಇಲ್ಲೇ ತಯಾರು ಮಾಡೋದ್ರಿಂದ ನಮ್ಗೆ ಐಫೋನ್ ಆಗಲಿ ಆ್ಯಪಲ್ ವಾಚಸ್ ಆಗಲಿ, ಬಿಕಾಸ್ ಇವ್ರು ಇಲ್ಲೇ ಮಾಡೋದ್ರಿಂದ ಅವ್ರದ್ದು ಆಬ್ವಿಯಸ್ ರೇಟ್ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಬಂದ ಮೇಲೂ ನಾವು ಸಹಿತ ಒಂದು ಸ್ವಲ್ಪ ಗ್ಯಾಜೆಟ್ ಫ್ರೀಕ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕ್ವಾಲಿಟಿ ಆಗಲಿ ಪ್ರೈಸ್ ಆಗಲಿ ನಮಗೆ ಸ್ವಲ್ಪ ಕಡಿಮೆ ಬೀಳ್ತದೆ. ಸೊ ಹಾಗಾಗಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದರೆ ಇಲ್ಲೇ ಲ್ಯಾಕ್ಸ್ ಟುಗೆದರ್ ಎಲ್ಲ ಹಿಡ್ಕೊಂಡ್ರೆ ಇಲ್ಲಿ 20 to 30K ಕಡಿಮೆನೇ ಆಗ್ತೈತಿ. ಸೊ ಹಾಗಾಗಿ ಕಡಿಮೆ ಸಿಗೋದ್ರಿಂದ ವೈ ನಾಟ್ ವಿ ಗೋ ಫಾರ್ ದ ಗುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ವಿ ಆಟ್ ಫಾರ್ ದ ಆ್ಯಪಲ್ ಆರ್ ದ ಐಫೋನ್ ಹಿಂಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಬಂದಮೇಲೆ ಸ್ಮಾಲ್ ರಿಟೇಲರ್ಸ್ ಎಲ್ಲ ಇರ್ತಾರಲ್ಲ, ಅವರು ರೆಡ್ಯೂಸ್ಡ್ ಇದಕ್ಕಿಂತ ಸ್ವಲ್ಪ ಆಫರ್ಸ್ ಕೊಡ್ತಾರೆ. ಈಗ ಎಕ್ಸಾಂಪಲ್ ನಿಮ್ಗೆ ಪ್ರಿಂಟರ್ ತೊಗೋರಿ, ಇಲ್ಲ ಅಂತಂದ್ರೆ ಏನೋ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ, ಏರ್ ಫ್ರೈಯರ್ ಆಗಲಿ, ಡ್ರೆಸ್ಸಸ್ ಆಗಲಿ, ಏನೋ ಇರಲಿ, ಒಂದು $5 to $10 ಅಂತೂ ಡಿಫರ್ ಆಗ್ತಾವೆ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ಗೆ ಅಂತ ಹೇಳಿ. ಅದೇ ಇವ್ರದ್ದು ಕ್ರಿಸ್ಮಸ್ ಶಾಪಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಈ ಹಬ್ಬದ ಸೀಸನ್ ಅಂತ ಹೇಳಿ ಅವರು ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಅಂತ ಹೇಳಿ ಮಾಡ್ತಾರೆ. ನೆಕ್ಸ್ಟ್ ಅಂತಂದ್ರೆ ಹೋಗಿದ್ದ ಬೆಸ್ಟ್ ಬೈ ಒಳಗೆ ನಾವು ಆ್ಯಪಲ್ ವಾಚ್ ತೊಗೋಬೇಕು ಅಂದ್ಕೊಂಡ್ವಿ. ಕಲರ್ ಕರೆಕ್ಟಾಗಿರಲಿಲ್ಲ, ಸೊ ಆನ್ಲೈನ್ ಆರ್ಡರ್ ಮಾಡಿದ್ವಿ. ಅದು ಏನೆಲ್ಲ ಪ್ರೊಸೀಜರ್ ಅಂತ ಹೇಳಿ ವಿಡಿಯೋ ಒಳಗೆ ಹೇಳ್ತೀನಿ. ಆರ್ಡರ್ ಮಾಡಿದ್ದ ನೆಕ್ಸ್ಟ್ ಡೇ ಡೆಲಿವರಿ ಆಯ್ತು, ಶಿಪ್ ಆಯ್ತದು. ಏನು ಶಿಪ್ ಆಗ್ಯದಂದ್ರೆ ಆ್ಯಪಲ್ ವಾಚ್ ಬದ್ಲಿ ಏರ್ ಟ್ಯಾಗ್ ಕಳ್ಸಾರ ಅವರು. ಸೊ ನಾವು ಏನು ಮಾಡಿದ್ವಿ, ಮತ್ತು ಮಂಡೇ ಅಂತ ವರ್ಕಿಂಗ್ ಆಗ್ತದೆ, ಅವ್ರಿಗೆ ಡೆಲಿವರಿ ಟ್ರ್ಯಾಕಿಂಗ್ ಪ್ರಾಬ್ಲಮ್ ಆಗ್ತೈತಿ, ನಮಗೂ ಕಮ್ಯುನಿಕೇಷನ್ ಗ್ಯಾಪ್ ಬೇಡ ಅಂಥೇಳಿ ಸೇಮ್ ಡೇ ನಾವು ಬೆಸ್ಟ್ ಬೈಗೆ ಹೋಗಿ ಅವ್ರ ಹತ್ರ ಕೇಳಿದ್ವಿ, ಎನ್ಕ್ವೈರಿ ಮಾಡಿದ್ವಿ. ಹಿಂಗೆ ನಾವು ವಿ ಆರ್ಡರ್ಡ್ ಆ್ಯಪಲ್ ವಾಚ್ ಬಟ್ ವಿ ಗಾಟ್ ಡೆಲಿವರ್ಡ್ ವಿತ್ ಏರ್ ಟ್ಯಾಗ್ ಅಂತ ಹೇಳಿ. ಅವರು ಇನ್ನೊಂದು ಬೆಸ್ಟ್ ಬೈ ಅಡ್ರೆಸ್ ಕೊಟ್ಟು ಅದು ಅಲ್ಲಿಂದ ನಿಮ್ಮನಿಗೆ ಡಿಸ್ಪ್ಯಾಚ್ ಆಗದ, ಸೊ ನೀವು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಬೇಕಂತ ಹೇಳಿದರು. ನಾವು ಇಲ್ಲಿಂದ ಇನ್ನೊಂದು ಬೆಸ್ಟ್ ಬೈಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದ್ದೇವೆ ರೀ. ಅವ್ರಿಗೆ ಏರ್ ಟ್ಯಾಗ್ ಕೊಟ್ಟು ನಮ್ಮದು ಆ್ಯಪಲ್ ವಾಚ್ ಇಸ್ಕೊಂಡು ಬಂದೀವಿ ರೀ. ಫೈನಲಿ ಆ್ಯಪಲ್ ವಾಚ್ ತೊಗೊಂಡು ಬಂದ್ವಿ ರೀ ಬೆಸ್ಟ್ ಬೈಂದವು. ನೆಕ್ಸ್ಟ್ ಆ್ಯಪಲ್ ಫೋನ್ ಎಲ್ಲಿನೂ ನೋಡಿದ್ವಿ ನಾವು, ಬಟ್ ನಮಗೆ ಆ್ಯಪಲ್ ಸ್ಟೋರ್ ಒಳಗನ ಅದರದ್ದು ಆಫರ್ ಚಲೋ ಅನ್ನಿಸ್ತು. ಸೊ ಬ್ಲ್ಯಾಕ್ ಫ್ರೈಡೇ ಡೀಲ್ ಒಳಗೂ ನೋಡ್ರಿ, ಅವ್ರ ಕರೆಂಟ್ ವರ್ಷನ್ಗೆ ಏನೋ ಆಫರ್ ಇಡಂಗಿಲ್ಲ. ಏನು ಪ್ರೈಸ್ ಇರ್ತೈತಿ ಅದೇ. ನೆಕ್ಸ್ಟ್ ವರ್ಷನ್ ಈಗ ಅಪ್ಗ್ರೇಡೆಡ್ ವರ್ಷನ್ ಬರೋವರೆಗೇನು ಪ್ರೀವಿಯಸ್ದು ಏನಿರ್ತೈತಲ್ಲ ಅದು ಮೊಬೈಲ್ ಅದಕ್ಕಷ್ಟು ಆಫರ್ ಇರ್ತೈತಿ. ಅದು ಕರೆಂಟ್ ವರ್ಷನ್ಗೆ ಏನೋ ಆಫರ್ ಇರಂಗಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಆ್ಯಪಲ್ ಐಫೋನ್ ಸ್ಟೋರಿಗೇನೋ ಹೋಗಿ ಐಫೋನ್ ತೊಗೊಂಡಿದ್ದು.
ಐಫೋನ್ 16 ಪ್ರೋದ ಫೀಚರ್ಸ್ ಏನಾರ ಆಫರ್ಸ್ ಅವೇನ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಏನಾರ ಅದಾವೇನ ಅಂಥೇಳಿ ಎಕ್ಸ್ಪ್ಲೋರ್ ಮಾಡೋಕೆ ಫಸ್ಟ್ ಹೋಗಿದ್ದೀವಿ ರೀ ನಾವು. ಮೀಟ್ ಅವರ್ ಐಫೋನ್ 16 ಪ್ರೋ. ನಂಗೆ ಐಫೋನ್ 16 ಪ್ರೋ ಇದ್ರದ್ದು ಡಿಸ್ಪ್ಲೇ ಲಾರ್ಜ್ ಅನ್ನಿಸ್ತು ನಂಗೆ, ಮತ್ತು ಥಿನ್ ಬಾರ್ಡರ್ಸ್ ಅದ. ಸೊ ಕಂಪ್ಲೀಟ್ಲಿ ನ್ಯೂ ಡಿಸ್ಪ್ಲೇ ಟೆಕ್ನಾಲಜಿ ಮತ್ತು ಸೂಪರ್ ರೆಟಿನಾ ಎಕ್ಸ್ಟ್ರೀಮ್ಲಿ ಡೈನಮಿಕ್ ಡಿಸ್ಪ್ಲೇ ಏನೆಲ್ಲ ಆಪ್ಷನ್ನಿಂದ ನಾವು ಫೋನ್ ಬೈ ಮಾಡ್ಬೋದು ಅಂಥೇಳಿ ಅವರಲ್ಲೇ ಕೊಟ್ಟಿರ್ತಾರೆ ರೀ. ಐಫೋನ್ 16 ಪ್ರೋದ ಇನ್ನೊಂದು ಫ್ಯೂಚರ್ ಅಂದರೆ ಇದು ಲೈಟ್ ವೇಟು ಅದ. ನ್ಯೂ ವರ್ಷನ್ಸ್ ರಿಲೀಸ್ ಆದಂಗೆಲ್ಲ ಅವ್ರು ಆ್ಯಡೆಡ್ ಫೀಚರ್ಸನ್ನು ಆ್ಯಡ್ ಮಾಡ್ಕೋತಾನೆ ಹೋಗ್ತಾರೆ. ದಿಸ್ ಐಫೋನ್ ಇಸ್ ರಿಯಲಿ ಅಮೇಝಿಂಗ್. ಮತ್ತು ಸಣ್ಣ ಪುಟ್ಟ ವ್ಯಾನಿಟಿ ಬ್ಯಾಗ್ ಆಗಲಿ, ರಿಷಬ್ ನನ್ನ ಮಗನಿಗೆ ಶೂಸ್ ಬೇಕಿತ್ತು ಅದು, ಆಮೇಲೆ ಸಣ್ಣ ಪುಟ್ಟ ಏನೇನೋ ಮತ್ತು ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ನ ನಾವು ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ. ಒಂದೇ ನಿಮಿಷ. ಇದು ನಾನು ಜಾಕೆಟ್ ತೊಗೊಂಡಿದ್ದು, ಸೊ ಗೆಸ್ ಜಾಕೆಟ್ ತೊಗೊಂಡಿದ್ದು. ಸೊ ಬ್ಲ್ಯಾಕ್ ನನಗೆ ಇಷ್ಟ ಆಯಿತು, ಕಲರ್ ಸ್ವಲ್ಪ ಲಾಂಗ್ ಇದೆ, ಫುಲ್ ಇದೆ ಕಂಫರ್ಟು. ಸೊ ನನಗೆ ಇಷ್ಟ ಆಯಿತು, ಇದು ಒಂದು ಜಾಕೆಟ್ ತೊಗೊಂಡೆ. ಆ್ಯಪಲ್ ವಾಚ್ ಆ್ಯಂಡ್ ಐಫೋನ್ 16 ಪ್ರೋ. ಸೊ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು ಐಫೋನ್ 14 ಪ್ರೋ. ಆವಾಗ ಫುಲ್ ಕಾಸ್ಟ್ಲಿ ಇತ್ತು, ಈಗ ನೋಡಿದ್ರೆ ಐಫೋನ್ 14 ಪ್ರೋ ಆಫರಲ್ಲಿದೆ. ಇದು ನನ್ನ ಮಾವನಿಗೆ ಇಂಡಿಯಾ ಕಳಿಸ್ಕೊಡ್ಬೇಕು. ವಾಚ್ ಬಂದ್ಬಿಟ್ಟು 450 ಟೋಟಲ್ ಸೇವಿಂಗ್ಸ್ ಹೋಗ್ಬೋದು. ಈಗದ ಆಮೇಲೆ ಈಗ HD4 ಆಗ್ತದೆ. ಐಫೋನ್ 16 ಪ್ರೋ ಆ್ಯಂಡ್ ಆ್ಯಪಲ್ ವಾಚ್. ಸಣ್ಣ ಪುಟ್ಟ ಇಲ್ಲಿ ಆಫರ್ ಹೆಂಗಿರ್ತದೆ ಅಂದರೆ ಹೇಳ್ತೇನೆ ನೋಡ್ರಿ. ಇದು ನೋಡ್ರಿ ಸ್ವೆಟರ್ ತೊಗೊಂಡಿದ್ದು $28, ಬಟ್ ನಾವು ಕೊಟ್ಟಿದ್ದಕ್ಕೆ ಓನ್ಲಿ $9. ಮತ್ತು ಈ ಶರ್ಟ್ ಸೊ ಇದು 34 ಅಂತದ, ಬಟ್ ಇದಕ್ಕೆ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಒಳಗೆ $11. ಸೊ ಹಿಂಗೆ ಆಫರ್ ಇರ್ತಾವೆ. ಮತ್ತು ಇದಕ್ಕೆ ಎಷ್ಟು ಕೊಟ್ಟಾರೋ ಗೊತ್ತಿಲ್ಲ ಇವ್ರು ನಂಗೆ. ಸೊ 30 to 40% ಅಂತ ಆಫರ್ ಇರ್ತದೆ. ರಿಯಾನ್ ಶೋಗೆ ಸಣ್ಣ ಪುಟ್ಟ ಏನೋ ಮೀಶೋ ಅಂತ ಒಂದು ಶಾಪ್ ಇತ್ತು, ಅಲ್ಲಿ ಅಕ್ಕಿ ತೊಗೊಂಡ್ಲ. What did you buy? This one? Oh. There's some mirror inside this. That's good. ಸೊ ಇದು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು. ಇದು ಅಷ್ಟು more than 40% ಆಫರ್ ಇತ್ತು. ಮೈಕಲ್ ಕೋರ್ಸ್ ಹ್ಯಾಂಡಿ ಬ್ಯಾಗ್ ಅದ, ಕಂಫರ್ಟ್, ಸಣ್ಣದು ಅಲ್ಲ. ನನ್ನ ಮಗಳಿಗೆ ಒಂದು ವಾಟರ್ ಬಾಟಲ್ ಇಟ್ಕೊಂಡು ನಂಗೆ ಮೊಬೈಲ್ ಫೋನ್ ಅಷ್ಟೆಲ್ಲ ಇಟ್ಕೊಂಡಾದ್ರೆ ಸಾಕು. ಸೊ ಇದು ಮ್ಯಾಕ್ ಅವ್ರು ತೋರಿಸಿದ್ನಲ್ಲ ನಾನು ಲಿಪ್ಸ್ಟಿಕ್ ತೊಗೊಂಡಿದ್ದು ಆದಿದ್ದು. ಸೊ ಶಬ್ದು ನೈಕಿ 30% ಆಫರ್ ಇತ್ತಿದ್ದು, 30% ಆಫರ್. ಸೊ ಅವನಿಗೆ ಶೂಸ್. ಈ ಸರಿನೂ ಬ್ಲ್ಯಾಕ್ ಫ್ರೈಡೇ ಡೀಲ್ಸು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಓಕೆನೇ ಅನ್ನಿಸ್ತು. ಬ್ಲ್ಯಾಕ್ ಫ್ರೈಡೇ ಡೀಲ್ ಒಳಗೆ ಬೇಸಿಕ್ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ, ಬೇಸಿಕ್ ಹೋಮ್ ಆಕ್ಸೆಸರೀಸ್ ಆಗಲಿ ನಾವು ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ ಒಳಗೆ ನಾವು ಬೈ ಮಾಡ್ಬೋದು. ಅದು ವರ್ತ್ ಅನ್ನಿಸ್ತದ. ಹೋಪ್ ನಿಮಗೆಲ್ರಿಗೂ ಈ ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಭಾವಿಸ್ತಾ, ಈ ವ್ಲಾಗಲ್ಲಿ ನಿಮ್ಗೇನು ಇಷ್ಟ ಆಯಿತು ಇಲ್ಲ ಏನು ಡೌಟ್ ಇದ್ದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮ್ಮ ಕನ್ನಡತಿಗೆ ಹರಸಿ ಹಾರೈಸಿ, ತಪ್ಪಿದ್ದಲ್ಲಿ ಕ್ಷಮಿಸಿ. ಟಿಲ್ ದಟ್ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.